ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್‌ಪ್ರೆಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಿದ್ದೇವೆ ಏಪ್ರಿಲ್ 4, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲೇ ಆರ್ಟಿಕಲ್ ನೋಡೋದಾದರೆ, ರಷ್ಯಾ ಎಕ್ಸ್‌ಪ್ರೆಸಸ್ ರೆಡಿನೆಸ್ ಟು ಬೂಸ್ಟ್ ಆಯಿಲ್ LNG ಸಪ್ಲೈಸ್ ಟು ಇಂಡಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಭಾರತ ಹಾಗೂ ರಷ್ಯಾದ ಬಯಲಾಟರಲ್ ಟೈ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ರಷ್ಯಾ ಭಾರತಕ್ಕೆ ಒಂದು ಆಯಿಲ್ ಸಪ್ಲೈ ಆಗಿರ್ಬೋದು, LNG ಸಪ್ಲೈಗೆ ಸಂಬಂಧಿಸಿದಂತೆ ಒಂದು ಅಶ್ಯೂರೆನ್ಸನ್ನು ಕೊಡ್ತಾ ಇದೆ ಅಂತ ಗಮನಿಸ್ಬೋದು. ಇದರಿಂದ ಎನರ್ಜಿ ಕೋಆಪರೇಷನ್ ಅಂತ ಬಂದಾಗ ರಷ್ಯಾದ ಒಂದು ಅಶ್ಯೂರೆನ್ಸ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಶಾಕನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಸಪ್ಲೈಗೆ ಸಂಬಂಧಪಟ್ಟಂತೆ ಅನ್ಸರ್ಟನಿಟಿಗಳು ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ವೆಸ್ಟ್ ಏಷ್ಯಾ ಟೆನ್ಷನ್, ರೈಟ್. ಸೊ ಇದರಿಂದಾಗಿ ರಷ್ಯಾದ ಒಂದು ಸಪೋರ್ಟ್ ನಮಗೆ ಸಿಗಲಿದೆ ಅಂತ ಹೇಳ್ಬೋದು. ಇವಾಗ ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ ಆದಮೇಲೂ ಕೂಡ ರಷ್ಯಾ ಭಾರತಕ್ಕೆ ಒಂದು ಸರಿಯಾದಂಥ ಸಪ್ಲೈ ಮಾಡ್ತಾ ಬರ್ತಾ ಇದೆ ಅಂತ ಗಮನಿಸ್ಬೋದು. ಫರ್ಟಿಲೈಸರ್ ಸಪ್ಲೈ ಅಂತ ಬಂದಾಗೂ ಸಹ ಒಂದು ಎಕ್ಸ್ಪಾನ್ಷನನ್ನು ಮಾಡಿದೆ. ಫರ್ಟಿಲೈಸರ್ ಎಕ್ಸ್ಪೋರ್ಟು ಅದರಲ್ಲೂ ಭಾರತಕ್ಕೆ ರೀಚ್ ಆಗ್ತಾ ಇರುವಂಥದ್ದು ಫ್ರಮ್ ರಷ್ಯಾ ಅಂತ ಬಂದಾಗ ನಿಯರ್ಲಿ 40% ಅಷ್ಟು ಇದೆ. ಓಕೆ, ಭಾರತ ಹಾಗೂ ರಷ್ಯಾದ ಮಧ್ಯೆ ರಷ್ಯಾದ ಒಂದು ಸಪೋರ್ಟ್ ನಿಯರ್ಲಿ 40% ವೆನ್ ಇಟ್ ಕಮ್ಸ್ ಟು ದಿ ಫರ್ಟಿಲೈಸರ್ ಸಪ್ಲೈ. ಇದರಿಂದಾಗಿ ನಮ್ಮ ಒಂದು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಲಾಂಗ್ ಟರ್ಮಲ್ಲಿ ಒಂದು ಫರ್ಟಿಲೈಸರ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು. ಯೂರಿಯಾ ಪ್ರೊಡಕ್ಷನ್ ಅಂತ ಬಂದಾಗೂ ಸಹ ಭಾರತ ಹಾಗೂ ರಷ್ಯಾದ ಮಧ್ಯೆ ಒಂದು ಯೂರಿಯಾ ಪ್ರೊಡಕ್ಷನ್ ಪ್ರಾಜೆಕ್ಟನ್ನು ಸಹ ಇನಿಷಿಯೇಟ್ ಮಾಡಿರೋದಾಗಿ ಗಮನಿಸ್ಬೋದು. ಇದರಿಂದ ನಾವು ಯೂರಿಯಾವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಲ್ಲ, ಇದನ್ನು ರೆಡ್ಯೂಸ್ ಮಾಡ್ಬೋದು. ನಮ್ಮ ದೇಶದಲ್ಲೇ ಡೊಮೆಸ್ಟಿಕ್ ಲೆವೆಲಲ್ಲೇ ಯೂರಿಯಾವನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ರಷ್ಯಾ ಯಾವ ರೀತಿಯಾಗಿ ರಿಸೋರ್ಸಸ್ಗಳನ್ನು ಒದಗಿಸೋದ್ರ ಮುಖಾಂತರ ನಮ್ಮ ದೇಶದಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇದರಿಂದ ಒಂದು ಡೊಮೆಸ್ಟಿಕ್ ಫರ್ಟಿಲೈಸರ್ ಅವೈಲಬಿಲಿಟಿಯನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಕ್ಲಾರಿಟಿ. ಸೊ ಮೊದಲ ಹಂತದಲ್ಲಿ ಒಂದು ಆಯಿಲ್ ಹಾಗೂ LNGಗೆ ಸಂಬಂಧಿಸಿದಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದೆ. ಎನರ್ಜಿ ಕೋಆಪರೇಷನ್, ಫರ್ಟಿಲೈಸರ್ ಸಪ್ಲೈ ಎಕ್ಸ್ಪಾನ್ಷನ್ ಆಗಿರ್ಬೋದು, ಯೂರಿಯಾ ಪ್ರೊಡಕ್ಷನ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇದರೊಂದಿಗೆ ಸ್ಟ್ರಾಟಜಿಕ್ ಏರಿಯಾ ಕೋಆಪರೇಷನ್ ಸಹ ಎನ್ಹಾನ್ಸ್ ಮಾಡುವಂಥದ್ದು. ಇವಾಗ ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ, ಎಕನಾಮಿಕ್ ಟೈಸ್ ಅಂತ ನೋಡ್ತಲ್ಲ, ಕನೆಕ್ಟಿವಿಟಿ ಅಂತ ಬಂದಾಗ, ಪೀಪಲ್ ಟು ಪೀಪಲ್ ಮೂವ್ಮೆಂಟ್ ಆಗಿರ್ಬೋದು, ಎನರ್ಜಿ ಅಂತ ನೋಡಿದ್ವಿ, ಸ್ಪೇಸ್ ಇಂಡಸ್ಟ್ರಿಯಲ್ ಕೋಆಪರೇಷನ್ ಆಗಿರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನಾನಾ ಸೆಕ್ಟರ್ ನಡೆಯಲು ಒಂದು ಕೋಆಪರೇಷನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಭಾರತ ಹಾಗೂ ರಷ್ಯಾದ ಮಧ್ಯೆ ಇರುವಂಥ ಟಾಕನ್ನು ಗಮನಿಸ್ಬೋದು. ಪ್ರಸ್ತುತವಾಗಿ ನಮಗೆಲ್ಲ ಗೊತ್ತಿರೋ ಪ್ರಕಾರ US, ಇಸ್ರೇಲ್, ಇರಾನ್ ಟೆನ್ಷನ್ ಇವಾಗ ನಡೀತಾನೆ ಇದೆ. ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಮಾರ್ಕೆಟ್ ಕಂಟ್ರೋಲ್ ಆಗ್ತಾ ಇದೆ ಅಂತ ನೋಡ್ಬೋದು. ಸೊ ಭಾರತ ಇವಾಗ ರಷ್ಯಾವನ್ನು ಒಂದು ರಿಲಯಬಲ್ ಪಾರ್ಟ್ನರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಎನರ್ಜಿ ಅಂತ ಬಂದಾಗ. ಇದರಿಂದಾಗಿ ಒಂದು ಮಲ್ಟಿಲ್ಯಾಟ್ರಲ್ ಕಂಟೆಕ್ಸ್ಟಲ್ಲೂ ಸಹ ಸಹಕಾರಿ ಆಗುವಂಥ ಸಾಧ್ಯತೆ ಇದೆ. ಇವಾಗ ಅಪ್ಕಮಿಂಗ್ ಡೇಸ್ ನಡೆಯಲ್ಲಿ ಬ್ರಿಕ್ಸ್ನ ಒಂದು ಸಮಿಟನ್ನು ಕಾಣ್ತಾ ಇದ್ದೀವಿ. ಭಾರತ ಹೋಸ್ಟ್ ಮಾಡಲಿದೆ ಅಂತ ಹೇಳ್ಬೋದು. ಭಾರತ ಹಾಗೂ ರಷ್ಯಾದ ಒಂದು ಆ್ಯನ್ಯುವಲ್ ಸಮಿಟನ್ನು ಸಹ ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಬ್ರಿಕ್ಸ್ಗೆ ಸಂಬಂಧಿಸಿದಂಥ ಒಂದು ಅಡಿಪಾಯ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. SCO ಆಗಿರ್ಬೋದು, ಸೊ UN ಆಗಿರ್ಬೋದು, ಇವೆಲ್ಲವನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೆ ರಷ್ಯಾ ಹಾಗೂ ಭಾರತದ ಮಧ್ಯೆ ಇರತಕ್ಕಂಥ ಟೈಸು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಲ್ವಾ. ಭಾರತಕ್ಕೆ ರಷ್ಯಾ ಯಾಕೆ ಇಂಪಾರ್ಟೆಂಟು ಅನ್ನೋದಾದರೆ ಡೆಫಿನೆಟ್ಲಿ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ ಆಧಾರದ ಮೇಲೆ. ಇವಾಗ ಎನರ್ಜಿ ಸೆಕ್ಯೂರಿಟಿನ ಒದಗಿಸತಕ್ಕಂಥ ಹಂತದಲ್ಲಿ ಸಪ್ಲೈ ಲೆವೆಲಲ್ಲಿ ಪ್ರಾಬ್ಲಮ್ ಆಗಿದೆ. ಇನ್ಫ್ಲೇಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಲ್ವಾ. ಫುಡ್ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡಬೇಕು ಅಂತಂದರೆ ಫರ್ಟಿಲೈಸರ್ಸ್ಗಳ ಒಂದು ಅವಶ್ಯಕತೆ ಇಂಪಾರ್ಟೆಂಟು. ಸ್ಟ್ರಾಟಜಿಕ್ ಆ್ಯಂಗಲ್ ಅಂತ ಥಿಂಕ್ ಮಾಡಿದಾಗ ರಷ್ಯಾದಿಂದ ನಮಗೆ ಸ್ಟ್ರಾಂಗ್ ಆಗಿ ಎನರ್ಜಿಯಿಂದ ಸಪೋರ್ಟ್ ಸಿಗ್ತಾ ಇದೆ. ಡಿಫೆನ್ಸ್ನ ಮುಖಾಂತರನೂ ಸಹ ಸಪೋರ್ಟ್ ಸಿಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ರಷ್ಯಾ ಹಾಗೂ ಭಾರತದ ಟೈಸು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವ ಸೆಕ್ಟರ್ನಲ್ಲಿ ನಾವು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದ್ದೇವೆ, ಪ್ರಸ್ತುತವಾಗಿರ್ತಕ್ಕಂಥ ಇಶ್ಯೂ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಪಾರ್ಟ್ನರ್ಸ್ಗಳನ್ನು ಸರ್ಚ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇನ್ನು ಮುಂದಿನದಾಗಿ ಪ್ಲಾನ್ ಟು ರೀಲೊಕೇಟ್ ಗ್ರೇಟ್ ನಿಕೋಬಾರ್ಸ್ ಟ್ರೈಬಲ್ ಕಮ್ಯುನಿಟಿ ಸ್ಟೇಸ್ ಫ್ರೆಶ್ ಕನ್ಸರ್ನ್. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಹಾಗೂ GS ಪೇಪರ್ 3 ಅಂತ ಬಂದಾಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಂಪಾರ್ಟೆಂಟ್ ಪ್ರಾಜೆಕ್ಟಲ್ಲಿಯೂ ಸಹ ಕಾಣ್ಬೋದು. ಇವಾಗ ಪ್ರಸ್ತುತವಾಗಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ಅಂತ ಗಮನಿಸಿದಾಗ ಇದು ನಮಗೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಅಂತ ಕಾಣ್ತಾ ಇದ್ದೇವೆ. ಇವಾಗ ಟ್ರೈಬಲ್ಗಳ ರೀಲೊಕೇಷನ್ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ಕನ್ಸರ್ನ್ಸ್ಗಳು ಏನಿದಾವೆ ಅಂತ ನೋಡ್ತಾ ಇದ್ದೀವಿ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿದೆ. ಸ್ಟ್ರಾಟಜಿಕಲಿ ಇದು ನಾವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೈ? ಬಿಕಾಸ್ ನಾವು ಇಂಡಿಯನ್ ಓಷನ್ ನಡೆಯಲ್ಲಿ ಒಂದು ಕಂಟ್ರೋಲನ್ನು ತೆಗೆದುಕೊಂಡು ಬರಬೇಕು ಅಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ರೀಜನ್ ನಮಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟುವಂಥದ್ದಾಗಿರ್ಬೋದು, ಅಥವಾ ಟ್ರೇಡ್ಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ನಾವು ಸರಿಯಾದಂತಹ ಡೆವಲಪ್ಮೆಂಟಲ್ ಆಸ್ಪೆಕ್ಟನ್ನು ಎನ್ಶೋರ್ ಮಾಡಬೇಕಾಗತ್ತೆ ಅನ್ನೋದು ಹೇಳ್ಬೋದು. ಹಾಗಾಗಿ ಇಲ್ಲಿರುವಂಥ ಒಂದು ಟ್ರೈಬಲ್ ಕಮ್ಯುನಿಟೀಸ್ಗಳನ್ನು ಮೂವ್ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಕಾಣ್ತಾ ಇದ್ದೀವಿ. ರೀಲೊಕೇಶನ್ ಅಂತ ಬಂದಾಗ ಒಂದು ಪ್ರಾಪರ್ ಪ್ಲ್ಯಾನನ್ನು ನಾವು ತೆಗೆದುಕೊಂಡು ಬರಬೇಕಲ್ವಾ. ಅದರಲ್ಲೂ ಒಂದು ಸುನಾಮಿ ಅಫೆಕ್ಟೆಡ್ ಏರಿಯಾ ಏನಿದೆಯಲ್ಲ ಅಲ್ಲಿರುವಂಥ ಜನರನ್ನು ರಿಲೊಕೇಟ್ ಮಾಡಬೇಕು, ಹಾಗೂ ಪ್ರಾಜೆಕ್ಟಿಂದ ಯಾರಿಗೆ ಅಫೆಕ್ಟ್ ಆಗಿದೆಯಲ್ಲ ಆ ಜನರನ್ನು ಮೂವ್ಮೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ
ನಿರ್ಧಾರವನ್ನು ತೆಗೆದುಕೊಂಡಿದೆ. ಅವ್ರಿಗೆ ಬೇಕಾಗಿರುವಂಥ ಒಂದು ಹೌಸಿಂಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಲ್ಯಾಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸೋದ್ರ ಮುಖಾಂತರ ಅವರಿಗೆ ಬೇಕಾಗಿರುವಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ಟ್ರೈಬಲ್ ಕಮ್ಯುನಿಟೀಸ್ಗಳು ಒಂದು ಬೇಸಿಕ್ ಕನ್ಸರ್ನ್ ಅಂತಂದರೆ ಒಂದು ಕ್ಲಾರಿಟಿ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ರೀಲೊಕೇಶನ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ರೀಲೊಕೇಟ್ ಆಗುತ್ತೆ, ಯಾರ್ಯಾರನ್ನು ರೀಲೊಕೇಟ್ ಮಾಡ್ತಾರೆ ಅನ್ನುವಂಥ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಹಾಗೂ ಕನ್ಸೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ನೋಡಿದಾಗ ಕಮ್ಯುನಿಟೀಸ್ಗಳ ಒಂದು ಕನ್ಸೆಂಟನ್ನು ತೆಗೆದುಕೊಳ್ಬೇಕು. ನಿಮಗೆ ರೀಲೊಕೇಶನ್ ಮಾಡ್ತಾ ಇದ್ದೀವಿ, ಸೊ ಜನರಲಿ ಒಂದು ಮೆಜಾರಿಟಿ ಆಧಾರದ ಮೇಲೆ ಕನ್ಸೆನ್ಸಸ್ ಅನ್ನೋದು ಅಟ್ಲೀಸ್ಟ್ ತೊಗೊಳ್ಬೇಕಾಗುತ್ತೆ ಅನ್ನೋದನ್ನು ಗಮನಿಸೋದು. ಫೋರ್ಸ್ಫುಲ್ಲಾಗಿ ಒಂದು ರೀಲೊಕೇಶನ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಇವಾಗ ಆ್ಯನ್ಸೆಸ್ಟ್ರಲ್ ಲ್ಯಾಂಡ್ ರೈಟ್ ಅಂತ ನಾವು ನೋಡಿದಾಗ ಟ್ರೈಬಲ್ ಗ್ರೂಪ್ಸ್ಗಳಿಗೆ ಕೊಡಬೇಕು ಅನ್ನುವಂಥದ್ದಾಗಿಯೂ ಸಹ ನಮ್ಮ ಕಾನೂನುಗಳು ಹೇಳ್ತವೆ ಅಲ್ವಾ. ಅವ್ರಿಗೆ ಒಂದು ಸರಿಯಾದಂತಹ ಕಂಪನ್ಸೇಷನ್ ನಾವು ಒದಗಿಸ್ಬೇಕಾಗುತ್ತೆ. ಅದರಲ್ಲೂ ಅವರು ಪರ್ಮನೆಂಟಾಗಿ ಒಂದು ಪ್ಲೇಸಿಂದ ರೀಲೊಕೇಟ್ ಆಗಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಿದ್ದಾವೆ ಅಲ್ವಾ. ಅವರ ಒಂದು ಐಡೆಂಟಿಟಿ ಆಗಿರ್ಬೋದು, ಅವರ ಒಂದು ಕಲ್ಚರ್ ಆಗಿರ್ಬೋದು, ಎಲ್ಲವೂ ಸಹ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗ್ತಾ ಇದೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಗಮನಿಸ್ಬೋದು. ಸೊ ಲೀಗಲ್ ಪ್ರೊಸೀಜರ್ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿದಾಗ ಒಂದು ಕನ್ಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫಾರ್ಮ್ಡ್ ಕನ್ಸೆಂಟ್ ಇಂಪಾರ್ಟೆಂಟ್, ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್, ಹಾಗೂ ಟ್ರೈಬಲ್ ಕೌನ್ಸಿಲ್ ಯಾವ ರೀತಿ ಅಂತ ಕನ್ಸಲ್ಟೇಷನ್ ಕೊಡುತ್ತೆ ಅನ್ನೋದನ್ನು ಸಹ ಇಲ್ಲಿ ನಿಗಾ ವಹಿಸಬೇಕಾಗುತ್ತೆ. ಒಂದೆಡೆ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಅಂತ ನೋಡಿದಾಗ, ಇನ್ನೊಂದೆಡೆ ಇಲ್ಲಿ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ. ಇಂಡಿಜಿನಸ್ ಟ್ರೈಬ್ಸ್ಗಳಿಗೆ ಒಂದು ಇಂಪ್ಯಾಕ್ಟನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಲಾಂಗ್ ಟರ್ಮಲ್ಲಿ ಒಂದು ಕೋಸ್ಟಲ್ ಎಕೋಸಿಸ್ಟಮನ್ನು ಸಹ ಡ್ಯಾಮೇಜ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಸೊ ಪ್ರಸ್ತುತವಾಗಿ ನಾವು ಕಾನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಕನೆಕ್ಟ್ ಮಾಡುವಂಥದ್ದಾದರೆ ಆರ್ಟಿಕಲ್ 244 ಇಂಪಾರ್ಟೆಂಟ್ ಆಗುತ್ತೆ. ಟ್ರೈಬಲ್ ಏರಿಯಾ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಆರ್ಟಿಕಲ್ 244ನ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ರೀಲೊಕೇಶನ್ಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸ್ಬೋದು. ಅಗೇನ್ ಫಾರೆಸ್ಟ್ ರೈಟ್ ಆ್ಯಕ್ಟು ಕೂಡ ಕನೆಕ್ಟ್ ಮಾಡುವಂಥದ್ದಾದರೆ 2006ರಲ್ಲಿ ಒಂದು ಕಮ್ಯುನಿಟಿ ರೈಟ್ಸ್ ಆಗಿರ್ಬೋದು, ಇಂಡಿವಿಜುವಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಪ್ರೊವಿಷನ್ಸನ್ನು ನಾವು ಪೆಸಾ ಆ್ಯಕ್ಟು ಕೂಡ ಇಂಪಾರ್ಟೆಂಟ್. ಪೆಸಾ ಆ್ಯಕ್ಟ್ ನಡಿಯಲ್ಲೇ ಒಂದು ಕನ್ಸೆಂಟ್ನ ಆಧಾರದ ಮೇಲೆ ಪ್ರಾಪರ್ ಪ್ರೊವಿಷನ್ಸನ್ನು ಗಮನಿಸುವಂಥದ್ದು. ಗ್ರಾಮ ಸಭೆಯ ಒಂದು ಕನ್ಸೆಂಟ್ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾದಂಥ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ. ಸೊ ಬೇಸಿಕ್ ಆರ್ಗ್ಯುಮೆಂಟ್ ಅಂತಂದರೆ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿದೆ. ಅದರಲ್ಲೂ ಮಲಕ್ಕಾ ಸ್ಟೇಟ್ಗೆ ತುಂಬ ನಿಯರೆಸ್ಟ್ ಇದೆ. ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ಬೂಸ್ಟ್ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕಾಗಿರುವಂಥದ್ದಂದರೆ ಕಲ್ಚರಲ್ ಎರೋಷನ್ ಆಗ್ತಾ ಇದೆ. ರೀಲೊಕೇಶನ್ ಯಾವ ರೀತಿಯಾಗಿ ಟ್ರೆಡಿಷನಲ್ ಪ್ರಾಕ್ಟೀಸಸನ್ನು ಡಿಸ್ರಪ್ಟ್ ಮಾಡ್ತಾ ಇದೆ. ಲ್ಯಾಂಗ್ವೇಜ್, ಕಸ್ಟಮ್ಸನ್ನು ಸಹ ಪೊಲ್ಯೂಟ್ ಮಾಡುವಂಥ ಸಾಧ್ಯತೆ ಇದೆ. ಲಾಂಗ್ ಟರ್ಮಲ್ಲಿ ಒಂದು ಇಂಡಿಜಿನಸ್ ನಾಲೆಜ್ ಸಿಸ್ಟಮನ್ನು ಇದು ಸ್ಪಾಯ್ಲ್ ಮಾಡ್ತಾ ಇದೆ ಅಂತ ಗಮನಿಸ್ಬೋದು. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಕೆಲವೊಂದಿಷ್ಟು ಹರ್ಡಲ್ಸ್ಗಳನ್ನು ಸೆಂಟ್ರಲ್ ಲೆವೆಲಲ್ಲಿ ತರ್ತಾ ಇರ್ತಕ್ಕಂಥ ಪಾಲಿಸೀಸ್ಗಳು ಕೆಲವೊಂದು ಸರ್ತಿ ಟ್ರೈಬಲ್ ಏರಿಯಾದಲ್ಲಿ ಓವರ್ಲ್ಯಾಪ್ ಆಗುವಂಥದ್ದು, ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿಯೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು, ಸೆಕ್ಯೂರಿಟಿ ಹಾಗೂ ರೈಟ್ಸ್ಗೆ ಸಂಬಂಧಪಟ್ಟಂಥ ಡಿಬೇಟನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಟ್ರೈಬಲ್ ರೈಟ್ಸನ್ನು ಇವಾಗ ಸೆಕೆಂಡರಿ ಇಂಪಾರ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸರ್ನನ್ನು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. INS ಅರಿಧಾಮನ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಎಂಟರ್ಸ್ ಇಂಡಿಯಾಸ್ ನೇವಲ್ ಫ್ಲೀಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ನಲ್ಲಿ INS ಅರಿಧಾಮನ್ಗೆ ರಿಲೇಟೆಡ್ ಇರುವಂಥ ಪ್ರಶ್ನೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಭಾರತದ 3ನೇ ನ್ಯೂಕ್ಲಿಯರ್ ಪವರ್ಡ್ ಬಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ ಆಗಿದೆ ಅಂತ ಹೇಳ್ಬೋದು. ಇದೊಂದು ಅರಿಹಂತ್ ಕ್ಲಾಸ್ ಸಬ್ಮರೀನ್ ಅಂತ ಅನ್ಸ್ಕೊಳ್ಳುತ್ತೆ. ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಅರಿಹಂತ್ ಕ್ಲಾಸ್ ಸಬ್ಮರೀನ್ ಅನ್ನೋದರ ಆಧಾರದ ಮೇಲೆ ಸಹ ಕ್ವಶನ್ಸನ್ನು ಕೇಳ್ಬೋದು. ಇಂಡಿಜಿನಸ್ಲಿ ಡೆವಲಪನ್ನು ಮಾಡಿದ್ದಾರೆ, ಭಾರತದಲ್ಲೇ ಡೆವಲಪ್ ಮಾಡಿರುವಂಥದ್ದು. ಅಡ್ವಾನ್ಸ್ ಟೆಕ್ನಾಲಜಿ ವೆಸಲ್ ಪ್ರೋಗ್ರಾಮ್ ನಡಿನಲ್ಲಿ ಇದನ್ನು ಡೆವಲಪ್ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ INS ಅರಿಧಾಮನ್ ಯಾವೊಂದು ಟೈಪ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದಾದರೆ ಸಬ್ಮರೀನ್ ಶಿಪ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಅನ್ನುವಂಥದ್ದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರಲಿ. ಇದರ ಒಂದು ವೇಟು ನಿಯರ್ಲಿ 7,000 ಟನ್ನಷ್ಟು ಇದೆ ಅಂತ ಹೇಳ್ಬೋದು. ಇದರ ಒಂದು ಕೆಪಾಸಿಟಿ ಅಂದರೆ ನ್ಯೂಕ್ಲಿಯರ್ ಟ್ರಿಪಲ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನೆಲ್ಲ ಲಾಂಚ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ. ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಇದನ್ನು ಆಪರೇಟ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಇದೇ ರೀತಿಯಾಗಿ ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ ಸ್ಟ್ರೆಂಥನ್ ಆಗುತ್ತೆ ಅಂತ ಹೇಳ್ಬೋದು. ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಲಾಂಚ್ ಮಾಡ್ತೇವೆ, ನಮ್ಮ ಒಂದು ಎಬಿಲಿಟಿ ಯಾವ ರೀತಿಯಾಗಿದೆ. ಇವಾಗ ಲ್ಯಾಂಡ್ನ ಮುಖಾಂತರ ನಾವು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಲಾಂಚ್ ಮಾಡೋದಾಗಲಿ, ಏರ್ನ ಮುಖಾಂತರ ಇಲ್ಲಿ ನಾವು ಏರ್ಕ್ರಾಫ್ಟ್ಗಳನ್ನು ಕಾಣ್ತೇವೆ, ಫೈಟರ್ ಏರ್ಕ್ರಾಫ್ಟ್ಗಳನ್ನು ಗಮನಿಸ್ಬೋದು. ಲ್ಯಾಂಡ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಅಗ್ನಿ ಮಿಸೈಲನ್ನು ಕನೆಕ್ಟ್ ಮಾಡ್ಬೋದಲ್ವಾ. ಅಂತ ಬಂದಾಗ ಸಬ್ಮರೀನ್ಸ್ಗಳನ್ನು ಕಾಣ್ತೇವೆ. ಸಬ್ಮರೀನ್ಸ್ನಲ್ಲಿ INS ಅರಿಧಾಮನ್ ಇವಾಗ ಪ್ರಸ್ತುತವಾಗಿರೋದನ್ನು ಕಾಣ್ತೇವೆ. ಇದೊಂದು 3rd ಸಬ್ಮರೀನ್ ಆಗಿದೆ. ಈ ಮೊದಲು ಇರೋದು ಅರಿಹಂತ್ ಕಾಣ್ತೇವೆ. INS ಅರಿಹಂತ್ ಆಗಿರ್ಬೋದು 2016ರಲ್ಲಿ ಕಮಿಷನ್ಡ್ ಆಗಿರೋದನ್ನು ಗಮನಿಸ್ಬೋದು. ಅದಾದ ನಂತರ
ಅರಿಘಾಟೂ ಇಂಪಾರ್ಟೆಂಟ್. ಅರಿಘಾಟ್ 2024ರಲ್ಲಿ ಕಮಿಷನ್ ಆಗಿದೆ. ಇವಾಗ ಥರ್ಡ್ ಅಂದರೆ ಪ್ರಸ್ತುತವಾಗಿರುವಂಥದ್ದು INS ಅರಿಧಾಮನ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿಕಲಿ ಇದು ಭಾರತಕ್ಕೆ ಸಾಕಷ್ಟು ಇಂಪಾರ್ಟೆನ್ಸನ್ನು ತಂದು ಕೊಡಲಿದೆ ಅಂತ ಹೇಳ್ಬೋದು. ಬಿಕಾಸ್ ಗ್ಲೋಬಲ್ ಲೆವೆಲಲ್ಲಿ ಕೆಲವೇ ಕಂಟ್ರಿಗಳು ನ್ಯೂಕ್ಲಿಯರ್ ಟ್ರಯಾಡ್ ಕೆಪಾಬಿಲಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲೈಟ್ ನೇಷನ್ಸ್ನ ಗ್ರೂಪ್ ನಡಿಯಲ್ಲಿ ಇದು ಜಾಯ್ನ್ ಆಗ್ತಾ ಇದೆ. US, ರಷ್ಯಾ ಹೊಂದಿದೆ, ಚೈನಾ ಹೊಂದಿದೆ, ಫ್ರಾನ್ಸ್ ಇರೋದನ್ನು ಗಮನಿಸ್ಬೋದು. ಇವಾಗ ಭಾರತನೂ ಕೂಡ ಒಂದು ನ್ಯೂಕ್ಲಿಯರ್ ಟ್ರಯಾಡ್ ಕಂಡೀಷನನ್ನು ಹೊಂದಿದೆ ಅಂತ ಹೇಳ್ಬೋದು. ಇಂಡಿಜಿನಸ್ ಡಿಫೆನ್ಸ್ ಕೆಪಾಬಿಲಿಟಿಯೂ ಸಹ ಬೂಸ್ಟ್ ಆಗುತ್ತಲ್ವಾ. ಆತ್ಮನಿರ್ಭರ್ ಭಾರತ್ ಅನ್ನು ನಾವು ಡಿಫೆನ್ಸ್ ಸೆಕ್ಟರ್ಲಿ ಎನ್ಶೋರ್ ಮಾಡ್ತಾ ಇದ್ದೇವೆ. ಅಡ್ವಾನ್ಸ್ ಆಗಿರುವಂಥ ಶಿಪ್ ಬಿಲ್ಡಿಂಗನ್ನು ಮಾಡ್ತಾ ಇದ್ದೇವೆ. ನ್ಯೂಕ್ಲಿಯರ್ ಟೆಕ್ ಕೆಪಾಬಿಲಿಟೀಸನ್ನು ಇಲ್ಲಿ ಹೊಂದಿದ್ದೇವೆ ಅಂತ ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಈ ಮೊದಲು ಲಾಂಚ್ ಮಾಡಿರ್ತಕ್ಕಂಥ ಸೀರೀಸ್ಗಳನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಪ್ರಸ್ತುತವಾಗಿ ಇದು ಭಾರತದ ಒಂದು ಡಿಫೆನ್ಸ್ ಕೆಪಾಬಿಲಿಟಿಯನ್ನು ಎಷ್ಟರ ಮಟ್ಟಿಗೆ ಎನ್ಹಾನ್ಸ್ ಮಾಡಲಿದೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಏನು, ಕ್ರೂಸ್ ಮಿಸೈಲ್ ಅಂದರೆ ಏನು ಅನ್ನೋದ್ರ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಇವಾಗ ಪ್ರಸ್ತುತವಾಗಿರುವಂಥ INS ಅರಿಧಾಮನ್ ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ವೆರಿ ಸಿಂಪಲ್ ಆಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಕ್ರೂಸ್ ಮಿಸೈಲ್ ಮತ್ತೆ ಏನು ಡಿಫ್ರೆನ್ಸ್ ಇದೆ, ಒಂದೇ ಒಂದು ಕೀವರ್ಡ್ನ ಮುಖಾಂತರ ಮೇಜರ್ ಡಿಫ್ರೆನ್ಸು ಅಂದರೆ ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ತೇವೆ ಬ್ಯಾಲಿಸ್ಟಿಕ್ ಹಾಗೂ ಕ್ರೂಸ್ ಮಿಸೈಲ್ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್. ಇನ್ನು ಮುಂದಿನದಾಗಿ ಲೆಸನ್ಸ್ ಅನ್ಲರ್ನ್ಡ್, ಸ್ಟೆಪ್ಸ್ ಟು ಮ್ಯಾನೇಜ್ ಕ್ರೌಡ್ಸ್ ಮಸ್ಟ್ ಬಿ ಟಾಟ್ ಟು ಆರ್ಗನೈಸರ್ಸ್, ಪೊಲೀಸ್ ಪರ್ಸನಲ್. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 4 ಅಂತ ಬಂದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡುವಂಥದ್ದು. ರೀಸೆಂಟಾಗಿ ಸ್ಟ್ಯಾಂಪೀಡ್ಸ್ಗಳು ಸಾಕಷ್ಟು ಆಗ್ತಾ ಇದೆ ಭಾರತದಲ್ಲಿ. ಹಾಗಾಗಿ ಒಂದು ಪುವರ್ ಕ್ರೌಡ್ ಮ್ಯಾನೇಜ್ಮೆಂಟನ್ನು ಗಮನ ಹರಿಸೋದ್ರ ಮುಖಾಂತರ ಈ ಮೊದಲು ಆಗಿರುವಂಥ ಇನ್ಸಿಡೆಂಟ್ನ ಮುಖಾಂತರ ನಾವು ಎಷ್ಟರ ಮಟ್ಟಿಗೆ ಲೆಸನ್ಸನ್ನು ಕಲ್ತಿದ್ದೇವೆ ಅಂತ ಆಥರ್ ಅವರು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಫ್ರೀಕ್ವೆಂಟಾಗಿ ಸ್ಟ್ಯಾಂಪೀಡ್ಸ್ಗಳು ಆಗ್ತಾ ಇದೆ. ಎಕ್ಸಾಂಪಲ್, ಶೀತಲಾ ಮಾತಾ ಟೆಂಪಲ್ ನಲಂದಾ ಬಿಹಾರಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸಡನ್ನಾಗಿ ಒಂದು ಕ್ರೌಡಲ್ಲಿ ಕ್ರಿಯೇಟ್ ಆಗಿರುವಂಥ ಸ್ಥಿತಿಗತಿಗಳಾಗಿರ್ಬೋದು, ಪುವರ್ ಎಂಟ್ರಿ ಅಥವಾ ಎಕ್ಸಿಟ್ ಪ್ಲಾನಿಂಗ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಅನ್ನೋಂಥದ್ದಾಗಿರ್ಬೋದು, ಹಾಗೂ ಕೆಲವೊಂದಿಷ್ಟು ಮೈನರ್ ಇವೆಂಟ್ಸ್ಗಳು ಸಹ ಪ್ಯಾನಿಕ್ನೆಸ್ಸನ್ನು ಟ್ರಿಗರ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನಿಸ್ಬೋದು. ಫ್ರೀಕ್ವೆಂಟಾಗಿ ಸ್ಟ್ಯಾಂಪೀಡ್ಸ್ ಆಗಲಿಕ್ಕೆ ಕಾರಣಗಳನ್ನು ನಾವು ನೋಡಿದ್ವಿ. ಇವಾಗ ನಾವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೇವೆ, ಏನಾದರೂ ಇಮಿಡಿಯೇಟಾಗಿ ಸ್ಮಾಲ್ ಇವೆಂಟ್ ಆಗಿದೆ, ಇದರಿಂದ ಅಗೇನ್ ಒಂದು ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗಿದೆ ಅಂತಂದಾಗ ಆ ಒಂದು ಪ್ಯಾನಿಕ್ನೆಸ್ಸನ್ನು ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ತೆಗೆದುಕೊಂಡು ಬರ್ತಾ ಇದ್ದಾವೆ. ಇದಕ್ಕೆ ಒಂದು ಪ್ರಿಪೇರ್ಡ್ನೆಸ್ ಇಂಪಾರ್ಟೆಂಟ್. ಇಲ್ಲಿ ಆಥರ್ ಅವರು ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಕ್ರೌಡನ್ನು ಸರಿಯಾಗಿ ಒಂದು ಎಸ್ಟಿಮೇಷನನ್ನು ಮಾಡಬೇಕು, ಅದರ ಅನುಗುಣವಾಗಿ ನಾವು ಪ್ರಿಪೇರ್ ಆಗಬೇಕು ಅಂತ. ಇವಾಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಮಾಡಬೇಕು ಅಂತಂದರೆ ಎಷ್ಟು ಮಟ್ಟಿಗೆ ಕ್ರೌಡ್ ಇದೆ ಇವೆಲ್ಲವೂ ಸಹ ಕ್ಲಿಯರ್ ಇರಬೇಕಲ್ವಾ. ಪೊಲೀಸ್ ಪಡೆ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಇವೆಂಟ್ ಆರ್ಗನೈಸರ್ಸ್ ಇರ್ತಾರೆ. ಇವೆಲ್ಲಗಳ ಮಧ್ಯೆ ಒಂದು ಸರಿಯಾದಂತಹ ಕೋಆರ್ಡಿನೇಷನನ್ನು ತರೋದ್ರ ಮುಖಾಂತರ ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಇಂಪ್ಯಾಕ್ಟನ್ನು ನಾವು ತಡೆಗಟ್ಟಬಹುದು. ಇವಾಗ ಕೆಲವೊಂದಿಷ್ಟು ಹಂತದಲ್ಲಿ ಕರಪ್ಷನ್ ಆಗುತ್ತೆ, ಮಿಸ್ಮ್ಯಾನೇಜ್ಮೆಂಟು ಆಗೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಟೆಂಪಲ್ ಇಶ್ಯೂನ ಕನೆಕ್ಟ್ ಮಾಡಿದಾಗ ಸ್ಪೆಷಲ್ ದರ್ಶನ ಅಂತ ಅಲೋ ಮಾಡ್ತಾರಲ್ವ, ಯಾರು ಪೇ ಮಾಡಿರ್ತಾರಲ್ಲ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ದರ್ಶನವನ್ನು ಅಲೋ ಮಾಡ್ತಾ ಇರೋದಾಗಿ ಗಮನಿಸುವಂಥದ್ದು. ಈ ಒಂದು ಹಂತದಲ್ಲಿ ಮಿಸ್ಮ್ಯಾನೇಜ್ ಆದಾಗ ಕೂಡ ಒಂದು ಗೇಟ್ ಕಂಜೆಷನ್ ಆಗಿರ್ಬೋದು, ಅಥವಾ ಒಂದು ಕ್ರೌಡ್ ಜಾಸ್ತಿ ಆಗ್ತಾ ಇರ್ಬೋದು, ಕ್ರೌಡ್ನ ಒಂದು ಡಿಸ್ಟ್ರಿಬ್ಯೂಷನ್ ಸರಿ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳಿರ್ಬೋದು. ಈ ಒಂದು ಹಂತದಲ್ಲಿ ಒಂದು ಕ್ರೌಡ್ ಮ್ಯಾನೇಜ್ಮೆಂಟನ್ನು ನಾವು ಸೈಂಟಿಫಿಕ್ ವೇನಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಆಥರ್ ಅವರು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಒಂದು ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ನಾವು ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮನ್ನು ಹೊಂದಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ಕಾಣಬಹುದು. ಇವಾಗ ಒಂದು ಪ್ಲೇಸನ್ನು ತೆಗೆದುಕೊಂಡಾಗ ಎಲ್ಲಿ ಒಂದು ಇವೆಂಟ್ ನಡೀತಾ ಇದೆ ಅಂತಂದರೆ ಎಷ್ಟು ಮಟ್ಟಿಗೆ ಜನರನ್ನು ಅದು ಅಕೊಮೊಡೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಏನಾದರೂ ಈ ಒಂದು ಸ್ಪೇಸು ಡೇಂಜರಸ್ ಡೆನ್ಸಿಟಿಯನ್ನು ಕ್ರಿಯೇಟ್ ಮಾಡ್ಬೋದಾ, ಓವರ್ ಕ್ರೌಡಿಂಗನ್ನು ಕ್ರಿಯೇಟ್ ಮಾಡ್ಬೋದಾ ಅನ್ನುವಂಥ ಅನಲೈಸ್ ಮಾಡಬೇಕು. ಸೈಂಟಿಫಿಕ್ ಆಗಿ ನಾವು ಅನಲೈಸ್ ಮಾಡೋದ್ರ ಮುಖಾಂತರ ಇಶ್ಯೂನ ಅಡ್ರೆಸ್ ಮಾಡ್ಬೋದು. ಭಾರತದಲ್ಲಿ ಕ್ರೌಡ್ ಏನಾಗುತ್ತಲ್ಲ ಅದು ತುಂಬ ಸ್ಪಾಂಟೇನಿಯಸ್ ಇರುತ್ತೆ. ಅನ್ಪ್ಲ್ಯಾನ್ಡ್ ಕಂಡೀಷನ್ ಇರೋದ್ರಿಂದ ಕೆಲವೊಂದಿಷ್ಟು ರಿಲಿಜಿಯಸ್ ಇವೆಂಟ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಮೊಬಲೈಸೇಷನ್ ಆಗಿರ್ಬೋದು, ಫೇಮಸ್ ಪರ್ಸನಾಲಿಟಿಗೆ ಸಂಬಂಧಪಟ್ಟಂಥ ಇವೆಂಟ್ ಏನಾದರೂ ಆರ್ಗನೈಸ್ ಆಗಿರ್ಬೋದಲ್ವಾ. ಕಳೆದ ವರ್ಷನೇ IPL ಮ್ಯಾಚಲ್ಲಿ RCB ವಿನ್ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ಸಾವು ನೋವನ್ನು ನಾವು ಫೇಸ್ ಮಾಡಬೇಕಾಗಿದೆ ಅನ್ನೋದನ್ನು ಕನೆಕ್ಟ್ ಮಾಡ್ಬೋದು ಇಲ್ಲಿ ಅಲ್ವಾ. ಇಲ್ಲಿ ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ಬೇಕು. ನಾವು ಆಲ್ರೆಡಿ ಏನು ಪ್ರಾಬ್ಲಮನ್ನು ಫೇಸ್ ಮಾಡಿದ್ವಲ್ಲ ಅದರಿಂದ ಕಲಿಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಕಾಣ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ನ ಮುಖಾಂತರ ಒಂದು ಸ್ಟ್ರಕ್ಚರನ್ನು ಇಲ್ಲಿ ತೆಗೆದುಕೊಂಡು ಬರಬೇಕು. ಸರಿಯಾದಂಥ ಒಂದು ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಸ್ಪೆಷಲ್ ಆಪರೇಟಿಂಗ್ ಪ್ರೊಸೀಜರನ್ನು ಇಲ್ಲಿ ತರೋದ್ರ ಮುಖಾಂತರ, ಒಂದು ಡೇಟಾ ಡ್ರಿವನ್ ಪ್ಲಾನಿಂಗನ್ನು ಮಾಡಬೇಕು ಅನ್ನುವಂಥ ಸಿಂಪಲ್ ಆಸ್ಪೆಕ್ಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಪ್ರಿಪೇರ್ಡ್ನೆಸ್ಸು ತುಂಬ ಇಂಪಾರ್ಟೆಂಟ್ ಅಂದಾಗ ಕ್ರೌಡ್ ಡೆನ್ಸಿಟಿ ಥ್ರೆಶೋಲ್ಡನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಪರ್ ಮೀಟರ್ ಸ್ಕ್ವೇರಲ್ಲಿ 5 ಜನರನ್ನು ಅಕ್ಯುಮಿಲೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅಂತಂದಾಗ
5ಕ್ಕಿಂತ ಹೆಚ್ಚು ಆಗ್ತಾ ಹೋದರೆ ಓವರ್ ಕ್ರೌಡಿಂಗ್ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಡೆನ್ಸಿಟಿಯನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಹಾಗೂ ಎಕ್ಸಿಟ್ ಮತ್ತು ಎಂಟ್ರಿ ಇಶ್ಯೂಗೆ ಸಂಬಂಧಪಟ್ಟಂತೆ ತುಂಬ ನ್ಯಾರೋ ಇದ್ದರೆ ಇದೊಂದು ಪ್ಯಾನಿಕ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಜನರಲಿ ಒಂದು ಕ್ರೌಡ್ ಸೈಕಾಲಜಿ ಅನಲೈಸ್ ಮಾಡಿದಾಗ ಪ್ಯಾನಿಕ್ನೆಸ್ ವೆರಿ ರ್ಯಾಪಿಡ್ ವೇನಲ್ಲಿ ಸ್ಪ್ರೆಡ್ ಆಗೋದನ್ನು ಕಾಣ್ಬೋದು. ಹಾಗಾಗಿ ಒಂದು ಸೊಲ್ಯೂಷನ್ ಏನು ತರಬೇಕು ಅಂತಂದರೆ ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು, ಕ್ರೌಡ್ ಸೈನ್ಸನ್ನು ಅನಲೈಸ್ ಮಾಡಬೇಕು, ಪೊಲೀಸನ್ನು ಟ್ರೈನಿಂಗ್ ಮಾಡುವಂಥದ್ದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕರಿಕ್ಯುಲಮನ್ನು ಸಹ ನಾವು ತೆಗೆದುಕೊಂಡು ಬರಬೇಕು ಈ ಒಂದು ಆಸ್ಪೆಕ್ಟನ್ನು ಅಡ್ರೆಸ್ ಮಾಡಲಿಕ್ಕೆ. ಸೊ ಬೆಟರ್ ಪ್ಲಾನಿಂಗ್ನ ಮುಖಾಂತರ ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯೂಸ್ ಮಾಡ್ಕೋಬೋದಲ್ವಾ. ಕ್ರೌಡ್ ಪ್ರೆಡಿಕ್ಷನ್ ಯಾವ ರೀತಿಯಾಗಿರ್ಬೋದು, CCTV ಡ್ರೋನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಎಷ್ಟು ಮಟ್ಟಿಗೆ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಾಗಿರ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟನ್ನು ಇಲ್ಲಿ ಮಾಡಬೇಕಾಗಿದೆ ಅಂತ. ಇಲ್ಲಿ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸನ್ನು ಸಹ ಒಂದೆಡೆ ತೆಗೆದುಕೊಂಡು ಬರಬೇಕು. ಓಕೆ, ಇಲ್ಲಿ ಆರ್ಗನೈಸರ್ಸ್ಗಳು ಅಕೌಂಟೇಬಲ್ ಇರ್ತಾರೆ. ಅವರು ಯಾವ ರೀತಿಯಾಗಿ ಆರ್ಗನೈಸ್ ಮಾಡ್ತಾರೆ, ಯಾವ ರೀತಿಯಾಗಿ ಕೋಆರ್ಡಿನೇಷನ್ನ ಮಾಡ್ತಾರೆ. ಒಂದು ವೇಳೆ ಏನಾದರೂ ಪ್ಯಾನಿಕ್ನೆಸ್ ಕ್ರಿಯೇಟ್ ಆದ್ರೂ ಸಹ ಎಷ್ಟರ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಪಬ್ಲಿಕ್ ಅನೌನ್ಸ್ಮೆಂಟ್ಸನ್ನು ಮಾಡೋದ್ರ ಮುಖಾಂತರ, ಮೊಬೈಲ್ ಅಲರ್ಟ್ಸ್ಗಳನ್ನು ಕೊಡೋದ್ರ ಮುಖಾಂತರ, ಅಷ್ಟೇ ಅಲ್ಲದೆ ಕಮ್ಯುನಿಟಿ ಅವೇರ್ನೆಸ್ಸನ್ನು ತರೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾನಿಕ್ನೆಸ್ ಕ್ರಿಯೇಟ್ ಆದಾಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಅವೇರ್ಡ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರಿಂದ ಸಾಕಷ್ಟು ಇಂಪ್ಯಾಕ್ಟನ್ನು ಸಹ ನಾವು ತಡೆಗಟ್ಟಬಹುದಲ್ವಾ. ಸೊ ಇಲ್ಲಿ ಒಟ್ಟಾರೆಯಾಗಿ ಆಥರ್ ಅನಲೈಸ್ ಮಾಡ್ತಾ ಇರುವಂಥದ್ದು ಒಂದು ಅಡ್ಹಾಕ್ ಕಂಟ್ರೋಲನ್ನು ನಾವಿಲ್ಲಿ ಮಾಡಬಾರದು. ಸರಿಯಾದಂಥ ಸೈಂಟಿಫಿಕ್ ಕ್ರೌಡ್ ಮ್ಯಾನೇಜ್ಮೆಂಟನ್ನು ತೆಗೆದುಕೊಂಡು ಬರಬೇಕು. ಪಬ್ಲಿಕ್ ಸೇಫ್ಟಿಯನ್ನು ಒದಗಿಸೋದು ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತಲ್ಲ. ಹಾಗಾಗಿ ಒಂದು ಸರಿಯಾದಂತಹ ಸೆಂಟ್ರಲೈಸ್ ಲೆವೆಲಲ್ಲಿ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿರ್ತಕ್ಕಂಥ ಆಸ್ಪೆಕ್ಟನ್ನು ಇಲ್ಲಿ ತೆಗೆದುಕೊಂಡು ಬರಬೇಕು. ಇದರಿಂದಾಗಿ ಸ್ಟ್ಯಾಂಪೇಡ್ನಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ INS ಅರಿಧಾಮನ್? ಆಪ್ಷನ್ A ಡಿಸೈಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮರೀನ್, ಆಪ್ಷನ್ B ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್, ಆಪ್ಷನ್ C ಏರ್ ಕ್ರಾಫ್ಟ್ ಕ್ಯಾರಿಯರ್, ಆಪ್ಷನ್ D ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್. ಈ 4 ಆಪ್ಷನ್ ಅಡಿಯಲ್ಲಿ INS ಅರಿಧಮನನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.